ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲೋಕ. ಇವತ್ತು ಮಂಗಳವಾರ. ಇದು ಮಂಗಳವಾರದ ಪೂರ್ತಿ ದಿನದ ಬ್ಲಾಗ್ ಆಗಿರುತ್ತೆ. ಅಂದರೆ ಮಂಗಳವಾರ ನಾನು ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ಏನೇನು ಅಡುಗೆ ಮಾಡೋದೆ ಅನ್ನೋದು ಪೂರ್ತಿ ವಿಡಿಯೋನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಮೇಥಿ ಪಲಾವ್, ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮತ್ತು ಸೈಡ್ಸ್ ಆಗಿ ಬಾಳೆಕಾಯಿಂದ ಬಜ್ಜಿ ಮಾಡ್ಕೊಂಡಿದ್ದೆ. ಹಾಗೂ ಈವ್ನಿಂಗ್ ಕಡಲೆಬೇಳೆಯಿಂದ ಒರಳುಕಲ್ಲಲ್ಲಿ ರುಬ್ಬಿ ಒಡೆನ ಮಾಡ್ಕೊಂಡಿದ್ದೆ. ಆ ಪೂರ್ತಿ ರೆಸಿಪಿನ ನಾನಿವತ್ತು ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ನೀವು ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಎಲ್ಲ ನೋಟಿಫಿಕೇಷನ್ ನಿಮಗೆ ಯಾವಾಗಲೇ ಕ್ವಿಕ್ಕಾಗಿ ಸಿಗುತ್ತೆ. ನಾನಿಲ್ಲಿ ಮೇಥಿ ಪಲಾವ್ ಮಾಡ್ಕೊಳ್ಳೋದಕ್ಕೆ ನಿನ್ನೆ ರಾತ್ರಿನೇ ಅಂದರೆ ಸೋಮವಾರ ನೈಟೇನೆ ನಾನು ಒಂದು ಹಿಡಿಯಷ್ಟು ಬಟಾಣಿನ ನಾನು ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಇದು ಹಳ್ಳಿ ಆಗಿರೋದ್ರಿಂದ ಹಸಿ ಬಟಾಣಿ ಸಿಗೋದಿಲ್ಲ. ಆ ಕಾರಣಕ್ಕೆ ನಾವು ಒಣ ಬಟಾಣಿನ ತಂದು ಮುಂಚೆನೇ ಪ್ಲ್ಯಾನ್ ಮಾಡ್ತೀವಲ್ವ, ನಾಳೆ ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಅಂತ, ಆವಾಗ ಈ ಥರ ನೆನೆಸಿ ಇಟ್ಕೊಳ್ತೀನಿ. ಇದು ಆಲ್ಮೋಸ್ಟ್ 8 to 10 hours ಸೋಕ್ ಆಗುತ್ತೆ. ನಾನು ಮೊದಲೇ ಮೇಥಿ ಪಲಾವ್ಗೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡೋಣ ಅಂತ ಹೇಳಿದ್ದೆ ಅಲ್ಲ. ಈಗ ಕಾಯಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ನಾನು ಮೊದಲು ಒಂದು ಹೋಳಷ್ಟು ಕಾಯಿನ ತೊಗೊಂಡು ಪೀಸಾಗಿ ಮಾಡ್ಕೊಂಡಿದ್ದೆ. ಪೀಸಾಗಿ ರುಬ್ಕೊಂಡ್ರೆ ಹಾಗೇ ಉಳಿದೋಗ್ಬಿಡುತ್ತೆ ಅದು ಚಟ್ನಿಯಲ್ಲಿ. ಅದಕ್ಕೆ ನಾನು ಅದನ್ನು ಒಂದು ಸತಿ ರಫಾಗಿ ರುಬ್ಕೊಂಡು ನಂತರ ಅದಕ್ಕೆ 2 ಮೆಣಸಿನ್ಕಾಯಿ, 2-3 ಎಸಳು ಬೆಳ್ಳುಳ್ಳಿ, 1-2 ಎಸಳು ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1-2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆನ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಮೇಥಿ ಪಲಾವ್ಗೆಲ್ಲ ನುಣ್ಣಗೆ ಚಟ್ನಿ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೆ ಸ್ವಲ್ಪನೇ ತರಿಯಾಗಿ ರುಬ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಿಂಪಲ್ಲಾಗಿ ಎಣ್ಣೆ ಮತ್ತು ಸಾಸಿವೆ, 1-2 ಒಣಮೆಣಸಿನ್ಕಾಯಿ ಹಾಕಿ, 1-2 ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ. ಚಟ್ನಿ ಒಗ್ಗರಣೆ ಹಾಕೋದ್ರಿಂದ ಬೇಗ ಕೆಡೋದು ಇಲ್ಲ ಕೂಡ. ಆದರೆ ನಾವು ಎಣ್ಣೆನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಂತರ ಅದೇ ಮಿಕ್ಸಿ ಜಾರನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಮೇಥಿ ಪಲಾವ್ಗೆ ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ನಾನು 4 ಹಸಿ ಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿನ ಹಾಕ್ಕೊಂಡು, ಒಂದು ಚಿಕ್ಕ ಗೆಂಡೆ ಪೂರ್ತಿ ಬೆಳ್ಳುಳ್ಳಿ ಹಾಗೂ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರಫಾಗಿ ರುಬ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನೀರನ್ನು ಹಾಕ್ಕೊಳ್ದೇ ರುಬ್ಬಬೇಕು. ನಂತರ ಒಂದು ದೊಡ್ಡ ಸೈಜ್ ಈರುಳ್ಳಿನ ತೊಗೊಂಡು ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. ಒಂದು ಕಟ್ಟು ಮೇಥಿ ಸೊಪ್ಪನ್ನು ಪೂರ್ತಿಯಾಗಿ ನಾನು ನೀಟಾಗಿ ಬಿಡಿಸ್ಕೊಂಡು ಅದನ್ನು ರಫಾಗಿ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ. ನಾವು ಮೇಥಿ ಸೊಪ್ಪನ್ನು ಕಾಂಡ ಏನಾದರೂ ಬಲ್ತೋಗಿದೆ ಅಂತ ಹೇಳಿದ್ರೆ ಹಾಗೇ ಎಲೆನ ಬಿಡಿಸ್ಕೊಂಡು ಹಾಕ್ಕೊಳ್ಬೋದು. ನಾನು ಕಾಂಡ ಎಳೆದಾಗಿತ್ತು, ಅದಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ನಂತರ 2 ಮೀಡಿಯಮ್ ಸೈಜ್ ಟೊಮೆಟೊನ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. ನಿಮಗೆ ಕಂಫರ್ಟಾಗಿ ಹೇಗೆ ಬರುತ್ತೆ ಹಾಗೇ ಹೆಚ್ಕೋಬೋದು. ನಂತರ ಒಂದು ಕುಕ್ಕರ್ಗೆ 4-5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅಡುಗೆ ಎಣ್ಣೆ. ಇದಕ್ಕೆ ಕಡಲೆಕಾಯಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಆದರೆ ಸನ್ಫ್ಲವರ್ ಆಯಿಲ್ ಕೂಡ ನಾವು ಆಪ್ಷನ್ನಾಗಿ ಯೂಸ್ ಮಾಡ್ಕೋಬೋದು. ನಂತರ ಎಲ್ಲ ಮಸಾಲೆಗಳು ಅಂದರೆ ಚಕ್ಕೆ, ಸ್ಟಾರ್ ಹೂವು, ಲವಂಗ, ಸೋಂಪು, ಏಲಕ್ಕಿ ಹಾಗೂ ಪಲಾವ್ ಎಲೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಮಸಾಲೆ ಯಾವ ರೀತಿ ತಿಂತೀರಾ ಅದ್ರ ಅನುಗುಣವಾಗಿ ನೀವು ಹಾಕ್ಕೊಳ್ಬೋದು. ಇದು ನನಗೆ ಮಸಾಲೆ ತುಂಬಾ ಕಡಿಮೆ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ನನ್ನ ಟೇಸ್ಟ್ಗೆ ಅನುಗುಣವಾಗಿ ನಾನು ಹಾಕ್ಕೊಂಡಿದ್ದೀನಿ. ನಂತರ ಹೆಚ್ಚಿರೋ ಈರುಳ್ಳಿನ ಇದಕ್ಕೆ ಹಾಕ್ಕೊಂಡು ಇದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಮತ್ತು ಬಿಡಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಎಣ್ಣೆ ಕಾದಿರೋದ್ರಿಂದ ಇದು ತುಂಬ ಕ್ವಿಕ್ಕಾಗೇ ಫ್ರೈ ಆಗೋಗ್ಬಿಡುತ್ತೆ. ತುಂಬ ಟೈಮೇನು ಹಿಡಿಯೋದಿಲ್ಲ. ಇದಕ್ಕೆ ನಾವು ಈ ಹಂತದಲ್ಲಿ ಮೆಣಸಿನ್ಕಾಯನ್ನು ಸೇರಿಸೋದು ಬೇಡ. ಅಂದರೆ ನಾರ್ಮಲ್ ರೈಸ್ ಬಾತ್ಗೆಲ್ಲ ನಾವು ಮೆಣಸಿನ್ಕಾಯಿ ಸೇರಿಸ್ತೀವಿ, ಆ ಥರ ಸೇರಿಸೋದೇನು ಬೇಡ. ಕೇವಲ ನಾವು ಈರುಳ್ಳಿನ ಮಾತ್ರ ಹಾಕ್ಕೊಂಡು ಡೈರೆಕ್ಟಾಗಿ ಮಸಾಲೆ ಜೊತೆ ಫ್ರೈ ಮಾಡ್ಕೊಬೋದು. ಈರುಳ್ಳಿ ಮತ್ತು ಮಸಾಲೆ ಎರಡು ಚೆನ್ನಾಗಿ ಬೈಂಡಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಇವಾಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬೆಂದಾದಮೇಲೆ ನಾನು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ನಾನು ಬಟಾಣಿ ನೆಂದಿರುತ್ತಲ್ವ, ಅದನ್ನು ನೀಟಾಗಿ 2-3 ಟೈಮ್ಸ್ ವಾಶ್ ಮಾಡಿಕೊಂಡು ಬಟಾಣಿನೂ ಕೂಡ ಹಾಕ್ಕೊಂಡು ಒಂದೊಳ್ಳೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನಂತರ ನಾವು ರುಬ್ಬಿದ್ವಲ್ವ ಪೇಸ್ಟು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಶುಂಠಿ ಹಾಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಕೂಡ ನಾನು ಡ್ರೈಯಾಗಿ ರುಬ್ಕೊಂಡಿದ್ದೆ, ಅಂದರೆ ನೀರನ್ನೇನು ಹಾಕಿರಲ್ಲ, ಅದನ್ನು ಕೂಡ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಅಂದರೆ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀವು ಖಾರಕ್ಕೆ ಅನುಗುಣವಾಗಿ ಇದನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಂತರ ಮೇಥಿ ಸೊಪ್ಪನ್ನು ನಾವು ಹೆಚ್ಚಿಟ್ಕೊಂಡಿರೋ ಮೇಥಿ ಸೊಪ್ಪನ್ನು ಕೂಡ ಈ ಹಂತದಲ್ಲೇ ಹಾಕಿ ಒಂದು ಮಿಕ್ಸ್ ಆದಮೇಲೆ
ನಾನು 1 ಗ್ಲಾಸ್ ಅಷ್ಟು ಅಕ್ಕಿನ ನಾನು ನೆನೆಸಿಟ್ಕೊಂಡಿದ್ದೆ. ಅದನ್ನೊಂದು 10 ನಿಮಿಷ ನಾನು ಮನೆ ಅಕ್ಕಿ ಆಗಿರೋದ್ರಿಂದ ಒಂದು 10 ನಿಮಿಷ ನೆನೆಸ್ಕೊಂಡಿದ್ದೆ. ಆ ಅಕ್ಕಿನ ಕೂಡ 2-3 ಟೈಮ್ಸ್ ವಾಶ್ ಮಾಡಿಕೊಂಡು ಇವಾಗ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇನ್ನೂ ಕೂಡ ನೀರನ್ನು ಸೇರಿಸಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟಮೇಲೆ ನೋಡಿ, ಎಣ್ಣೆಲೇ ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಅರಿಶಿನ ನಾವು ಮನೆಯಲ್ಲೇ ಹುರಿದು ಪುಡಿ ಮಾಡಿರೋದು. ಆ ಕಾರಣಕ್ಕೆ ನಾನು ಒಗ್ಗರಣೆಗೇನು ಅರಿಶಿನ ಹಾಕ್ಕೊಂಡಿಲ್ಲ, ಈ ಹಂತದಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಇನ್ನೊಮ್ಮೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ನೀರು ಹಾಕೋದಕ್ಕೆ ಮುಂಚೆನೇ ಈ ಥರ ಮಸಾಲೆ ಅಕ್ಕಿಗಳನ್ನು ಚೆನ್ನಾಗಿ ಮಿಶ್ರಣ ಮಾಡೋದ್ರಿಂದ ಎಲ್ಲದಕ್ಕೂ ಮಸಾಲೆ ಈವನಾಗಿ ಹಿಡಿಯುತ್ತೆ. ನಂತರ ನಾನು ಒಂದು ಸೈಡಲ್ಲಿ ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೆ. ಅದು ಆಲ್ಮೋಸ್ಟ್ ಕಾದಿದೆ. ಇವಾಗ ಒಗ್ಗರಣೆ ರೆಡಿಯಾಗಿದೆ ಅಲ್ವಾ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಳತೆಯಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ತರಕಾರಿ ಏನು ಇಲ್ಲದೆ ಇರೋದ್ರಿಂದ 1 ಅಳತೆಗೆ 2 ಅಳತೆ ನೀರು ಸಾಕಾಗುತ್ತೆ. ನೀವು ತರಕಾರಿ ಹಾಕಿದರೆ ಮಾತ್ರ ಎಕ್ಸ್ಟ್ರಾ ಒಂದು 100 ಗ್ರಾಮ್ ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಇವಾಗ ನೀರು ಆಗಿದೆ. ನಾನು ಉಪ್ಪನ್ನು ಮೊದಲೇ ಹಾಕ್ಕೊಂಡಿದ್ದೆ ಸ್ವಲ್ಪ, ಆದರೆ ಇನ್ನೂ ಉಪ್ಪು ಬೇಕಾಗಿತ್ತು. ಆ ಕಾರಣಕ್ಕೆ ನಾನು ಈ ಹಂತದಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಮಾಡಿಕೊಂಡ್ರೆ ಮೆಂತ್ಯ ಬಾತ್ ರೆಡಿ ಆಗುತ್ತೆ. ಅದು 2 ವಿಷಲ್ ಆಗೋ ಅಷ್ಟರಲ್ಲಿ ಕುಕ್ಕರ್ ಮುಚ್ಚಳನ ಮುಚ್ಚಿ ನಾನು ಇಲ್ಲಿ ಬಜ್ಜಿ ಅಂದರೆ ಬಾಳೆಕಾಯಿ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಬಂದೆ. ಮೊದಲಿಗೆ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ 1.5 ಕಪ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದು ಶಾಪಿಂದ ತಂದಿರೋ ಅಂಥ ಕಡಲೆ ಹಿಟ್ಟು. ಇದಕ್ಕೆ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು 1.5 ಟೇಬಲ್ ಸ್ಪೂನಷ್ಟು ನಾನು ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನೀವು ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಅಜ್ವೈನನ್ನು ಈ ಥರ ಅಂಗೈಯಲ್ಲೇ ಕ್ರಷ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ. ನಂತರ ಚೆನ್ನಾಗಿ ಹಿಟ್ಟುಗಳನ್ನು ಮಿಕ್ಸ್ ಮಾಡಿ ಸ್ವಲ್ಪನೇ ನೀರನ್ನು ಹಾಕಿ ಬಜ್ಜಿ ಹಿಟ್ಟನ್ನು ಅದಕ್ಕೆ ಅಂದರೆ ತುಂಬ ತೆಳುವಾಗಿ ಕೈಯಲ್ಲಿ ಎತ್ತಿದ್ರೆ ಅದು ಸೋರಬೇಕು, ಅಂದರೆ ಡಾಟ್ ಆಗಿ ಬೀಳಬೇಕು. ಅದಕ್ಕೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಬಾಳೆಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ಈ ಕಡೆ ರಫಾಗಿ ಕಟ್ ಮಾಡ್ಕೊಂಡಾದಮೇಲೆ ನಾವು ಈ ಥರ ಸಿಪ್ಪೆ ತೆಗಿಬೇಕು ಒಂದು ಸೈಡು. ಅಂದರೆ ನಾನು ತುಂಬ ಲೆಂತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಕ್ರೇಜ್ ಏನು ಅಂದರೆ ಬಾಳೆಕಾಯಿ ಎಷ್ಟು ಉದ್ದ ಇರುತ್ತೆ ಅಷ್ಟು ಉದ್ದಕ್ಕೆ ಬಜ್ಜಿಯನ್ನು ಮಾಡ್ಕೊಂಡು ತಿನ್ನಬೇಕು ಅಂತ. ಆ ಕಾರಣಕ್ಕೆ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು ಶಾರ್ಟಾಗಿ ಕೂಡ ಕಟ್ ಮಾಡ್ತೀನಿ. ತುಂಬ ತಿನ್ನಾಗಿ ನಾವು ಈ ಥರ ಮಾಡ್ಕೊಳ್ಬೇಕಾಗತ್ತೆ. ತುಂಬ ತೆಳುವಾಗಿ ಪೇಪರ್ ದೋಸೆ ಬರುತ್ತಲ್ವ, ಆ ಲೆಂತ್ಗೆ ಅಷ್ಟು ತಿನ್ನಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಆವಾಗ ಚೆನ್ನಾಗಿರುತ್ತೆ. ನಾನಿವಾಗ ಸ್ವಲ್ಪ ಉದ್ದಕ್ಕೆ ಮಾಡಿಕೊಂಡು ನಂತರ ಒಂದು ಚಿಕ್ಕದಾಗಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಚಿಕ್ಕದಾಗಿ ಮಾಡಿಕೊಂಡ್ರೇ ಸಾಕಾಗಿರುತ್ತೆ. ಅಂಗಡಿಗಳೆಲ್ಲ ಅಂದರೆ ಬಜ್ಜಿ ಶಾಪಲ್ಲೆಲ್ಲ ಇಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಮಾಡಿರ್ತಾರೆ. ನಂತರ ನಾನು ಎಣ್ಣೆನ ಒಂದು ಸೈಡಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ಇವಾಗ ನಾನು ಬಜ್ಜಿ ಹಿಟ್ಟಲ್ಲಿ ಹದ್ದಿ ಈ ಥರ ಬಿಟ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇದನ್ನು ಒಂದು 2 ಮಿನಿಟ್ಸ್ ಬೇಯಿಸಿದ್ರೆ ಬಜ್ಜಿ ಬೇಗನೆ ರೆಡಿಯಾಗಿಬಿಡುತ್ತೆ. ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಇದು ಒಳಗಡೆ ಸಾಫ್ಟಾಗಿ ಮೇಲ್ಗಡೆ ಕ್ರಿಸ್ಪಾಗಿ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ತುಂಬ ಟೈಮೇನು ಹಿಡಿಯಲ್ಲ. ನೀವು ಒಂದು ಸೈಡಲ್ಲಿ ಟೀ ಮಾಡಿಕೊಂಡು ಇದನ್ನು ಮಾಡ್ಕೊಳ್ಬೋದು. ಸ್ನ್ಯಾಕ್ಸ್ಗೂ ಕೂಡ ತುಂಬ ಒಳ್ಳೆ ರೆಸಿಪಿ ಇದು. ನಾನು ಬಜ್ಜಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕುಕ್ಕರ್ ವಿಷಲೆಲ್ಲ ಆರಿತ್ತು, ಏರೆಲ್ಲ ನೀಟಾಗಿ ಔಟಾಗಿತ್ತು. ನಂತರ ಕುಕ್ಕರ್ ಮುಚ್ಚಳನ ಓಪನ್ ಮಾಡಿದ್ರೆ ನೋಡಿ ಮೆಂತಿ ಬಾತ್ ಹೇಗೆ ರೆಡಿಯಾಗಿದೆ ಅಂತ. ಸ್ಮೆಲ್ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಕರೆಕ್ಟ್ ಹದದಲ್ಲಿ ಬೆಂದಿತ್ತು. ಆ್ಯಸ್ ಯೂಶ್ವಲ್ ನಾನು ನಾರ್ಮಲಾಗಿ ಮಾಡ್ಕೊಳ್ಳೋ ಥರ ಒಂದು ಬೌಲ್ಗೆ ಇದನ್ನು ಹಾಕ್ಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಏನು ಟೇಸ್ಟ್ ಇದೆ ಅಂತ ಗೊತ್ತಿಲ್ಲ. ನನಗಂತೂ ಈ ಥರ ಬೌಲಲ್ಲಿ ತಿನ್ನೋದಕ್ಕೆ ಅಂದರೆ ಬೌಲಲ್ಲಿ ಸರ್ವ್ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ನಂತರ ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದ ಬಜ್ಜಿ ಹಾಗೆಯೇ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ನಾನು ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಉದುರಿಸಿದ್ರೆ ಇನ್ನೊಂಥರ ಫ್ಲೇವರ್ ತುಂಬಾ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ನಂತರ ಒಂದು ಸೈಡಲ್ಲಿ ನಾನು ಕಾಯಿ ಚಟ್ನಿನ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಆಗಿ ಮಧ್ಯಾಹ್ನಕ್ಕೆ ನಾರ್ಮಲ್ ನೆನ್ನೆ ಸೊಪ್ಪು ಸಾಂಬಾರಿತ್ತು, ಅದಕ್ಕೇ ರೈಸ್ ಮಾಡ್ಕೊಂಡು ತಿಂದಿದ್ದಾಯಿತು. ನಂತರ ಅದೇ ಆ ಟೈಮಲ್ಲಿ ಅಮ್ಮ ಕಡಲೆಬೇಳೆ ನೆನೆ ಹಾಕಿದ್ರು. ಒಂದು 3/4 ಗ್ಲಾಸಷ್ಟು ಕಡಲೆಬೇಳೆನ ಒಂದು 4ರಿಂದ 5 ಅವರ್ ನೀರಲ್ಲಿ ಚೆನ್ನಾಗಿ ನೆನೆಸ್ಕೊಂಡ್ಮೇಲೆ ಅದನ್ನು ನೀಟಾಗಿ ತೊಳೆದು ಒರಳುಗಳಲ್ಲಿ ರುಬ್ಕೊಳ್ತಾ ಇದ್ದೀವಿ. ಇದನ್ನು ರುಬ್ಕೊಳ್ಳೋದಕ್ಕೆ ಒಂದು 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಶುಂಠಿ, ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊಂಡು ರುಬ್ಕೊಂಡ್ರೆ ಕಡಲೆ ಹಿಟ್ಟು ಒಳ್ಳೆ ಘಮ ಬರುತ್ತೆ. ಅಂದರೆ ಕಡಲೆ ಹಿಟ್ಟು ಹಸಿ ಬರುತ್ತಲ್ವ, ಆ ಥರ ಏನೂ ಅನಿಸಲ್ಲ, ತುಂಬ ಒಳ್ಳೆಯೇ ಫ್ಲೇವರ್ ಬರುತ್ತೆ. ಕಡಲೆಬೇಳೆ ವಡೆ ಬೇಯಿಸುವಾಗ ಬೇಗ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಹಾಕ್ಕೊಳ್ಳೋದು. ಇದನ್ನು ಚೆನ್ನಾಗಿ ಒರಳ್ಕಲ್ಲಲ್ಲಿ ರುಬ್ಕೊಳ್ತಾ ಇದ್ದೀವಿ. ನೀವು ಇದನ್ನು ಮಿಕ್ಸಿಯ ಜಾರಲ್ಲೂ ಕೂಡ ಪಲ್ಸ್ ಮೋಡಲ್ಲಿ ರುಬ್ಕೊಳ್ಬೋದು, ಚೆನ್ನಾಗಿ ಬರುತ್ತೆ. ಇದನ್ನು ತರಿಯಾಗಿ ಅಂದರೆ ಅಕ್ಕಿ ನುಚ್ಚಿನ ಅದಕ್ಕೆ ರುಬ್ಕೊಳ್ಬೇಕಾಗತ್ತೆ. ಇದು ಜಾಸ್ತಿ ಏನು ಒದಗಿ ಬರಲ್ಲ, ತುಂಬ ಕಡಿಮೆ. ಅಂದರೆ ನಾವೇನು ಕ್ವಾಂಟಿಟಿಯಲ್ಲಿ ಹಾಕಿರ್ತೀವಿ
ಅದೇ ಕ್ವಾಂಟಿಟಿಯಲ್ಲಿ ಇದು ಕೂಡ ಸಿಗುತ್ತೆ ಹಿಟ್ಟು. ಅಂದರೆ ಬೇರೆ ಹಿಟ್ಟೆಲ್ಲ ನಾವು ರುಬ್ಬಿದ್ರೆ ಎಕ್ಸ್ಟ್ರಾ ಆಗುತ್ತೆ ಅಲ್ವಾ, ಇದು ಅಷ್ಟೊಂದೇನು ಒದಗಿ ಬರಲ್ಲ. ಮತ್ತು ಇದಕ್ಕೆ ನಾವು ನೀರು ಹಾಕ್ಕೊಳ್ದೆ ರುಬ್ಕೊಳ್ಬೇಕಾಗುತ್ತೆ. ಇವಾಗ ಇದು ರುಬ್ಬಿ ರೆಡಿಯಾಗಿದೆ. ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಕೊಂಡಿರೋ ಅಂದರೆ ಫೈನಾಗಿ ಹೆಚ್ಕೊಂಡಿರೋ 2 ದಪ್ಪ ಸೈಜ್ ಈರುಳ್ಳಿ, 1 ಕಟ್ಟಷ್ಟು ಸಬ್ಬಕ್ಕಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರೋ 4-5 ಮೆಣಸಿಕಾಯಿನ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಂಡು ಚೆನ್ನಾಗಿ ಒರಳುಕಲ್ಲಲ್ಲೇ ಮಿಕ್ಸ್ ಮಾಡಿ ಒಂದು ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ. ನಂತರ ಇದನ್ನು ನೀರಲ್ಲಿ ಅದ್ಕೊಂಡು, ಅಂದರೆ ಕೈಯನ್ನು ನೀರಲ್ಲಿ ಅದ್ಕೊಂಡು ಉಂಡೆಗಳನ್ನಾಗಿ ಮಾಡಿ ಒಂದು ಬಟ್ಟೆ ಮೇಲೆ ಹಾಕ್ಕೊಳ್ತಿದ್ದೀನಿ. ನೀವು ಆಯಿಲ್ ಪೇಪರ್, ಬಟರ್ ಪೇಪರ್ ಮೇಲೆ ಕೂಡ ಹಾಕ್ಕೊಳ್ಬೋದು. ಈ ಥರ ಒಂದೇ ಸಮಕ್ಕೆ ಉಂಡೆಗಳನ್ನಾಗಿ ಮಾಡಿಕೊಂಡು ಬಟ್ಟೆ ಮೇಲೆ ಅಥವಾ ಬಟರ್ ಪೇಪರ್ ಮೇಲೆ ಈ ಥರ ಬೆರಳುಗಳಿಂದ ತಟ್ಕೊಳ್ತಾ ಹೋಗ್ಬೋದು. ತುಂಬ ಚಿಕ್ಕದಾಗಿಯೇ ಮಾಡ್ಕೊಳ್ಬೋದಾಗುತ್ತೆ. ನೀವು ಅಂಗೈ ಮೇಲೆ ತಟ್ಟೋದೇನಾದರೂ ಅಭ್ಯಾಸ ಆಗಿದೆ ಅಂದರೆ ಅಂಗೈ ಮೇಲೇ ನಾವು ಈ ಥರ ಮಾಡ್ಕೊಳ್ಬೋದು. ಬಟ್ ಅಂಗೈಯಲ್ಲಿ ಇಷ್ಟು ದೊಡ್ಡದಾಗಿ ಮಾಡ್ಕೊಳ್ಳೋಕ್ಕಾಗಲ್ಲ. ನಂತರ ಇದನ್ನು ನಾವು ಬಟ್ಟೆ ಮೇಲೆ ತಟ್ಕೊಂಡು ಒಂದೊಂದಾಗಿ ಈ ಥರ ಎಣ್ಣೆ ಬಾಣಲಿಗೆ ಹಾಕ್ಕೊಂಡು ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋದಷ್ಟೇ. ಮೇ ಬಿ ಇವತ್ತು ನನಗೆ ಆಯಿಲ್ ಫುಡ್ ಜಾಸ್ತಿ ಆಯಿತು ಅಂತ ಅನಿಸುತ್ತೆ, ಬಟ್ ಆದ್ರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಈ ಥರ ಎಣ್ಣೆ ಬಾಣಲಿಗೆ ಹಾಕ್ಕೊಂಡು ಒಂದು ಕಡೆ ನೀಟಾಗಿ ಈ ಥರ ಬಬಲ್ಸ್ ಎಲ್ಲ ಸ್ಟಾಪ್ ಆದಮೇಲೆ ಇನ್ನೊಂದು ಸೈಡ್ ಉಲ್ಟಾ ಮಾಡಿ ಕೂಡ ಇದೇ ಥರ ಫ್ರೈ ಮಾಡ್ಕೊಳ್ಬೋದು. ಇದನ್ನು ನಾವು ಹೈ ಫ್ಲೇಮಲ್ಲಿ ಮಿನಿಮಮ್ 4 to 5 ಮಿನಿಟ್ಸ್ ಈ ಥರ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಎಣ್ಣೆನೂ ಕೂಡ ಅಷ್ಟೊಂದೇನು ಬೇಕಾಗಿರಲ್ಲ, ತುಂಬ ಕಡಿಮೆ ಆಯಿಲ್. ಇದೊಂದು ಹಳೆ ಫುಡ್, ಅಂದರೆ ನಮ್ಮಮ್ಮ ಅಜ್ಜಿ ಒಂದು 4-5 ತಲೆಮಾರಿಂದ ಇದನ್ನು ಮಾಡ್ತಾಯಿದ್ದಾರೆ. ಇದು ಕೂಡ ಒಂದು ಸಾಂಪ್ರದಾಯಿಕ ಅಡುಗೆ, ಅಂದರೆ ಇದು ಹಳೆ ಕಾಲದಿಂದನೂ ಮಾಡ್ಕೊಬರೋ ಅಂಥ ಅಡುಗೆ. ಇದಕ್ಕೆ ಈರುಳ್ಳಿ ಹಾಕದೆ ನಾವು ಮಾಡಿಕೊಂಡ್ರೆ ಇದನ್ನು ಆಂಬೂಡೆ ಅಂತ ಕರಿಬೋದು. ಬಟ್ ನಾವು ಈರುಳ್ಳಿ ಹಾಕಿಲ್ಲ ಅಂದರೆ ಇದು ಅಷ್ಟೊಂದೇನು ಫ್ಲೇವರ್ ಬರಲ್ಲ. ಅದಕ್ಕೆ ನಾವು ಈರುಳ್ಳಿ ಹಾಕ್ಕೊಂಡು ಇದನ್ನು ನಾರ್ಮಲ್ ಮಸಾಲೆ ವಡೆ ಅಂತ ಇದನ್ನು ಕರಿಬೋದು. ಈಗ ವಡೆ ಎಲ್ಲ ಚೆನ್ನಾಗಿ ರೆಡಿಯಾಗಿದೆ. ತುಂಬ ಕ್ರಿಸ್ಪಾಗಿ, ಒಳಗಡೆ ಎಲ್ಲ ಸಾಫ್ಟಾಗಿ ಡಿಲಿಷಿಯಸ್ ಆಗಿರೋ ವಡೆ ರೆಡಿಯಾಗಿತ್ತು. ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಈ ವ್ಲಾಗಲ್ಲಿ ನಿಮಗೇನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ವ್ಲಾಗ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.